ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಭಾರತೀಯ ನಾಗರಿಕರ ಗುರುತಿನ ಚೀಟಿಯಾದ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡ್ತಿದೆ. ಈ ನಿಯಮಗಳು ಡಿಸೆಂಬರ್ 31ರ ಮಧ್ಯರಾತ್ರಿಯ ನಂತರ ಅಂದರೆ ಹೊಸ ವರ್ಷ 2026ರಲ್ಲಿ ಜಾರಿಗೆ ಬರಲಿವೆ. 10 ವರ್ಷ ಹಿಂದಿನ ಆಧಾರ್ ಕಾರ್ಡ್ ಹೊಂದಿರುವವರು ತಮ್ಮ ಕಾರ್ಡ್ಗಳನ್ನು ನವೀಕರಿಸುವಂತೆ ಕೋರಲಾಗಿದೆ. ಡಿಜಿಟಲ್ ವಂಚನೆಗಳು ಮತ್ತು ಡೇಟಾ ದುರುಪಯೋಗದ ಘಟನೆಗಳಲ್ಲಿ ಪ್ರಸ್ತುತ ಹೆಚ್ಚಳವನ್ನು ಗಮನದಲ್ಲಿಟ್ಟುಕೊಂಡು UIDAI ಈಗಾಗಲೇ ಡಿಸೆಂಬರ್ 1, 2025ರಿಂದ ಆಧಾರ್ನ ಹೊಸ ವಿನ್ಯಾಸವನ್ನು ಘೋಷಣೆ ಮಾಡಿದೆ. ಈ ಹೊಸ ಕಾರ್ಡ್ ನಿಮ್ಮ ಫೋಟೋ ಮತ್ತು ಸುರಕ್ಷಿತ QR ಕೋಡ್ ಅನ್ನು ಕೂಡ ಮಾತ್ರ ಹೊಂದಿರುತ್ತದೆ. ನಿಮ್ಮ ಹೆಸರು ಮತ್ತು ಆಧಾರ್ ಸಂಖ್ಯೆ ಇರುವುದಿಲ್ಲ. ಹೀಗಾಗಿ ಜೂನ್ 14, 2026ರೊಳಗೆ ಎಲ್ಲ ಕಾರ್ಡ್ ವಿನ್ಯಾಸಗಳನ್ನು ನವೀಕರಿಸಲು UIDAI ಮುಂದಾಗಿದೆ. ಹೊಸ UIDAI ನಿಯಮಗಳ ಪ್ರಕಾರ ಗುರುತಿನ ಚೀಟಿಗಾಗಿ ಆಧಾರ್ ಕಾರ್ಡ್ನ ಭೌತಿಕ ಪ್ರತಿಗಳು ಇನ್ನು ಮುಂದೆ ಅಗತ್ಯವಿಲ್ಲ. ಇನ್ನು ಗುರುತಿನ ಪರಿಶೀಲನೆಗಾಗಿ QR ಕೋಡ್ ಸ್ಕ್ಯಾನಿಂಗ್, ಆಫ್ಲೈನ್ ಆಧಾರ್, XML ಮತ್ತು ಮಾಸ್ಟರ್ ಆಧಾರ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಡಿಜಿಟಲ್ ಪರಿಶೀಲನೆಯನ್ನು ಪ್ರಾಥಮಿಕ ಆಯ್ಕೆಯನ್ನಾಗಿ ಮಾಡಲಾಗುತ್ತದೆ. ಮುಖ್ಯ ದೃಢೀಕರಣವನ್ನು ಕಾನೂನುಬದ್ಧ ಗುರುತನ್ನಾಗಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.